ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ ಅಂತಾನೆ ಹೇಳ್ಬೋದು. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ 13 ಇನ್ನೇನು ಅತಿ ಶೀಘ್ರದಲ್ಲಿ ಶುರು ಆಗಲಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ನೀವೆಲ್ಲರೂ ಕೂಡ ಆಡಿಷನ್ಗೆ ಒಂದು ಅಪ್ಲೈ ಕೂಡ ಮಾಡಿದಿರ ಅಂತ ಅನ್ಕೊಂಡಿದ್ದೀನಿ. ಅದನ್ನ ಈಗ ನಮ್ಮ ಬಿಗ್ ಬಾಸ್ ತಂಡದವರು ಕೂಡ ಆಡಿಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಬಿಗ್ ಬಾಸ್ ತಂಡದವರು ಆ ಒಂದು ವಿಡಿಯೋಗಳನ್ನ ನೋಡೋದ್ರ ಮೂಲಕ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕೆಲವೊಂದಿಷ್ಟು ವಿಡಿಯೋಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಕೂಡ ಇಟ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಎಲ್ಲರೂ ಕೂಡ ಕೇಳ್ತಾ ಇರುವ ಪ್ರಶ್ನೆ ಏನಪ್ಪಾ ಅಂದ್ರೆ, ಆಡಿಷನ್ ಕೂಡ ಮುಕ್ತಾಯಗೊಂಡಿದೆ, ಈಗ ನೆಕ್ಸ್ಟ್ ಪ್ರೊಸೆಸ್ ಏನು? ಕೆಲವೊಂದಿಷ್ಟು ಜನರು ಹೇಳ್ತಿರುವ ಹಾಗೆ ಈ ಒಂದು ಸೀಸನ್ ನಲ್ಲಿ ಒಂದು ಅಗ್ನಿ ಪರೀಕ್ಷೆ ಮುಖಾಂತರ ಕಾಮನ್ ಪೀಪಲ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಲ್ 90% ಅಗ್ನಿ ಪರೀಕ್ಷೆ ಮುಖಾಂತರವೇ ಈ ಒಂದು ಸೀಸನ್ ಅಲ್ಲಿ ಕಾಮನ್ ಪೀಪಲ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಆ ಒಂದು ಅಗ್ನಿ ಪರೀಕ್ಷೆ ಯಾವಾಗ ನಡೆಯುತ್ತದೆ ಅನ್ನುವಂಥ ಪ್ರಶ್ನೆಯನ್ನೇ ಹಲವಾರು ಜನರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಗೈಸ್. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ಆನ್ಲೈನ್ ಅಲ್ಲಿ ಆಡಿಷನ್ ಅನ್ನ ಸಬ್ಮಿಟ್ ಮಾಡುವ ದಿನಾಂಕ ಎಲ್ಲವೂ ಕೂಡ ಮುಕ್ತಾಯಗೊಂಡಿದೆ. ಈಗ ಬಿಗ್ ಬಾಸ್ ತಂಡದವರು ಬಂದಿರುವಂತಹ ವಿಡಿಯೋಗಳನ್ನ ನೋಡೋದ್ರ ಮುಖಾಂತರ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರೊಫೈಲ್ ಗಳನ್ನ ಅವರು ಸೆಲೆಕ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಅವರು ಎಲ್ಲರನ್ನು ಕೂಡ ಸೆಲೆಕ್ಟ್ ಮಾಡಿ ಕೆಲವೊಂದಿಷ್ಟು ಜನರನ್ನ ಮತ್ತೆ ಇಂಟರ್ವ್ಯೂ ಅನ್ನ ತೆಗೆದುಕೊಳ್ಳೋದ್ರ ಮೂಲಕ ಅವರಿಗೆ ಫೇಸ್ ಟು ಫೇಸ್ ಕೆಲವೊಂದಿಷ್ಟು ಕಾನ್ವರ್ಸೇಷನ್ ಅನ್ನು ಕೂಡ ಮಾಡ್ತಾರೆ. ಅವರ ಸೈಕಾಲಜಿ ಹೇಗಿದೆ, ಅವರ ಬ್ಯಾಕ್ಗ್ರೌಂಡ್ ಏನು, ಕೆಲವೊಂದಿಷ್ಟು ಅವರ ಮೈಂಡ್ ಸೆಟ್ ಹೇಗಿದೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಒಂದು 20 ರಿಂದ 30 ಜನರನ್ನ ಸೆಲೆಕ್ಟ್ ಮಾಡುವಂತ ಸಾಧ್ಯತೆ ಇದೆ. 5 lakh to 10 lakh ತನಕವೂ ಎಲ್ಲವೂ ಕೂಡ ಆಡಿಯನ್ಸ್ ಒಂದು ರೀತಿಯಾಗಿ ತಮ್ಮ ಆಡಿಷನ್ ಅನ್ನು ಕೂಡ ಸಬ್ಮಿಟ್ ಮಾಡಿರುವಂತಹ ಸಾಧ್ಯತೆ. ಅವು ಎಲ್ಲವನ್ನು ಕೂಡ ನೋಡಿ ಅದರಲ್ಲಿ ಒಂದು 100 ಜನರನ್ನ ಅವರು ಇಂಟರ್ವ್ಯೂಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಜೊತೆ ಕಾನ್ವರ್ಸೇಷನ್ ಮಾಡೋದ್ರ ಮೂಲಕ ಒಂದು 25 ರಿಂದ 30 ಜನರನ್ನ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಬಂದಿದೆ. ಹಾಗಾದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಕ್ಕೆ ಬರೋದಾದ್ರೆ, ಹಾಗಾದ್ರೆ ಅಗ್ನಿ ಪರೀಕ್ಷೆ ಯಾವಾಗ ಒಂದು ಟಿವಿಯಲ್ಲಿ ಟೆಲಿಕಾಸ್ಟ್ ಆಗ್ತದೆ, ಅಥವಾ ಅಂದ್ರೆ ಕಾಮನ್ ಪೀಪಲ್ ಗಳನ್ನ ಸೆಲೆಕ್ಟ್ ಮಾಡುವಂತ ಒಂದು ಪ್ರೊಸೆಸ್ ಆಗಿರುವಂತಹ ಅಗ್ನಿ ಪರೀಕ್ಷೆ ಯಾವಾಗ ಶುರು ಆಗ್ತದೆ ಅನ್ನುವಂಥ ಪ್ರಶ್ನೆಯನ್ನ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಯನ್ನ ನೋಡ್ತಾ ಹೋದಾದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವರ್ಷ ಸೆಪ್ಟೆಂಬರ್ನ ಮೊದಲನೇ ವಾರದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರು ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಆಲ್ರೆಡಿ ನಾನು ನಿಮಗೆ ಪ್ರೀವಿಯಸ್ ಆಗಿ ಬಿಗ್ ಬಾಸ್ನವರು ಕೂಡ ಎಂದಿನಂತೆ ಈ ಸಲ ಅತಿ ಶೀಘ್ರದಲ್ಲಿ ಶುರು ಆಗಲಿದೆ ಬಿಗ್ ಬಾಸ್ ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡಿರೋದ್ರಿಂದ ಆಲ್ಮೋಸ್ಟ್ ಆಲ್ ನೋಡ್ತಾ ಹೋದಾದ್ರೆ ಸೆಪ್ಟೆಂಬರ್ನ ಮೊದಲನೇ ತಾರೀಕಲ್ಲಿ ಬಿಗ್ ಬಾಸ್ ಸೆಪ್ಟೆಂಬರ್ನ ಮೊದಲನೇ ವಾರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಫಿಷಿಯಲ್ ಆಗಿ ಶುರು ಆಗೋದ್ರಿಂದ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇದು ಜುಲೈ ತಿಂಗಳು ಅಂತಾನೆ ಹೇಳ್ಬೋದು. ಇನ್ನು ನೋಡ್ತಾ ಹೋದಾದ್ರೆ 2 ತಿಂಗಳು ಬಾಕಿ ಇದೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರು ಆಗಲು. ಹಾಗಾದ್ರೆ ಅಗ್ನಿ ಪರೀಕ್ಷೆ ಯಾವಾಗ ಅಂತ ನೋಡ್ತಾ ಹೋದಾದ್ರೆ ಆಗಸ್ಟ್ ಮೊದಲನೇ ವಾರದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆಯನ್ನು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ತಂಡದವರು ಶುರು ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇನ್ನು ಕೂಡ ಯಾವುದೇ ರೀತಿಯಾಗಿ ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ. ಆದರೆ ಬಂದಿರುವಂತಹ ಮಾಹಿತಿ ಪ್ರಕಾರ ಅಗ್ನಿ ಪರೀಕ್ಷೆಯನ್ನ ಆಗಸ್ಟ್ನ ಮೊದಲನೇ ವಾರದಲ್ಲಿ ಶುರು ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋದಾದ್ರೆ ಇನ್ನು 25 ರಿಂದ 28 ದಿನಗಳ ತನಕ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಒಂದು ಅಗ್ನಿ ಪರೀಕ್ಷೆ ಶುರು ಆಗಲಿದೆ ಅಂತಾನೆ ಹೇಳ್ಬೋದು. ಅಗ್ನಿ ಪರೀಕ್ಷೆ ರಿಲೇಟೆಡ್ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಪ್ಡೇಟ್ಗಳು ಇವೆ. ಅವುಗಳ ಬಗ್ಗೆಯೂ ಕೂಡ ನಿಮಗೆ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಾನು ವಿಡಿಯೋ ಮಾಡ್ತಾ ಹೋಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಯಾವುದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಎಲ್ಲರಿಗೂ ಕೂಡ ಧನ್ಯವಾದಗಳು.